ಗೈಸ್ ಕುದುರೆಮುಖ ಒಳಗಿದ್ದೀವಿ. ಇಲ್ಲಿ ನೋಡಿ ದೇವಸ್ಥಾನ ನಮ್ಮ ಗಂಟೆ ಗಣಪತಿ. ಗೈಸ್ ನಿಜ ಗೊತ್ತಿಲ್ಲ, ದೇವರು ಒಳಗಡೆ ಗಣಪತಿ ಇದೆ, ಆದರೆ ಇನ್ನೂ ಇಬ್ಬರು ಇದ್ದಾರೆ, ಯಾರ್ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ಸುಮ್ಮನೆ ಹೇಳಲ್ಲ ಯಾವ ದೇವರು ಅಂತ ಎಲ್ಲ. ಓಕೆ ನೋಡಿ, ನೀವು ನಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರ್ಬೋದು ಈ ಜಾಗ. ಅಲ್ಲಿ ಹಾಕಿದ್ರು ಗುರು, ಸಕಲೇಶ್ಪುರ ಅಂತೆ ನೋಡಿ ಗೈಸ್. ಆ ಜಾಗ ನಿಮಗೆ ಗೊತ್ತಿರ್ಬೋದು. ಯಾವ್ದು ಹೇಳಿ ನೋಡಿ, ಎಂಥ ಬಾಟ್ಲು ಅಂದರೆ ಇಲ್ಲಿಗೂ ಬಂದು ಬಾಟ್ಲು ಹಣ್ಣು ಹೋಗಿ ಸತ್ತಿದ್ದಾರೆ. ನಾನು ಅದ್ರದ್ದು ಅಲ್ಲಿಗೆ ಹೋಗ್ಬಿಟ್ಟೆ ಸಿಗ್ತೀನಿ ಬಿಡಿ ನಿಮಗೆ. ಏನು ಪೀಸ್ ಆಗಿದೆ ಅಂದರೆ ಗೈಸ್ ಕುದುರೆಮುಖ. ಆದರೆ ಇವತ್ತು ಸಂಡೇ, ಅದೇ ತುಂಬ ಜನ ಇದ್ದಾರೆ. ನಾವೀಗ ಹನುಮನಗುಂಡಿ ಆ ಫಾಲ್ಸಿಗೂ ಹೋಗ್ತಾ ಇದ್ದೀವಿ ನೋಡಿ. ನೋ ಪಾರ್ಕಿಂಗು, ಆದರೂ ಪಾರ್ಕ್ ಮಾಡಿದ್ದೀವಿ. ನಾವೇನು ಮಾಡ್ತಿಲ್ಲ, ಜಸ್ಟ್ ಒಂದೆರಡು ಫೋಟೋ ಹೊಡ್ಕೊಂಡು ಹೋಗ್ತೀವಿ ಅಷ್ಟೇ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿಶ್ವ ಪರಂಪರೆ ತಾಣಕ್ಕೆ ಸ್ವಾಗತ. ಸಿಂಗ್ಸಾರ್ ಶೋಲಾ ಸಫಾರಿ. ಇಲ್ಲಿ ಹೋದರೆ ಯಾವುದೋ ಸಫಾರಿಗೆ ಹೋಗ್ತೀವಿ. ಯಾವುದಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇಲ್ಲೂ ಯಾವುದೋ ಸಫಾರಿಗೆ ಹೋಗುತ್ತೆ ಈ ಗೇಟಲ್ಲೂ. ಇದು ಯಾವುದಕ್ಕೆ ಐಡಿಯಾ ಇಲ್ಲ, ನನಗೇನು ಐಡಿಯಾ ಇಲ್ಲ ಅಷ್ಟೊಂದು. ಅಲ್ಲಿ ನೋಡಿ ಮೇಲೆ ಚಿರತೆ, 3 ಮಂಗ ಕೂತ್ಕೊಂಡಿದ್ದೆ. ಅದು ರೇರು, ಇಲ್ಲಿ ಮಾತ್ರ ಇರೋದು. ಏನೋ ಮಂಗ ಅಂತ ಹೇಳ್ತಾರೆ, ಮಂಕಿ ಅಂತ ಹೇಳ್ತಾರೆ, ಅದ್ರ ಹೆಸರು ಗೊತ್ತಿಲ್ಲ ನನಗೂ. ಎಸ್ ನೋಡಿ, ನೋ ಪಾರ್ಕಿಂಗು. ನೋ ಪಾರ್ಕಿಂಗ್, ಎಲ್ಲ ಕಡೆ ನೋ ಪಾರ್ಕಿಂಗ್, ಒಳಗೆ ನಿಲ್ಸಂಗೆ ಇಲ್ಲ. ನೋಡಿ, ವರ್ಲ್ಡ್ ಹೆರಿಟೇಜ್ ಸೈಟ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು, ಉಪಸಮೂಹ ಕುದುರೆಮುಖ, ಪ್ರಸಿದ್ಧ ಶೋಲಾ ನಾಡು. ಎಸ್ ನೋಡಿ, ಸಖತ್ತಾಗಿದೆ ವ್ಯೂ, ಫುಲ್ ಪೀಸು. ಅಲ್ಲೇ ದೇವಸ್ಥಾನ ಇದ್ದಿದ್ದು ನೋಡಿ. ಸಿಗ್ತೀವಿ, ಫೋಟೋಸ್ ತೆಕ್ಕೊಂಡು ಸಿಗ್ತೀವಿ ಗೈಸ್. ಅದೇ ಫೋನಲ್ಲಿ ತೋರಿಸ್ದೆ ನಿಮಗೆ ಎಲ್ಲಿದ್ದೀವಿ ಅಂತ. ಸಿಂಗ್ಸಾರ್ ಶೋಲಾ ಸಫಾರಿ ಈ ಪಾರ್ಟು. ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿಂದ ಈಗ ಮುಂದೆ ಇನ್ನೊಂದು ಲೈಟಾಗಿ ವಾಟರ್ ಫಾಲ್ ಇದೆ. ಅಲ್ಲೊಂದು ಸ್ಟಾಪ್ ಕೊಟ್ಬಿಟ್ಟು ಸೀದಾ ನೆಕ್ಸ್ಟ್ ಹನುಮಗುಂಡಿ ಫಾಲ್ಸ್ ಅಂತ ಏನೋ ಇದೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟು ಯೋಚನೆ ಮಾಡ್ತೀವಿ ಏನು ಮಾಡೋದಂತ. ಓಕೆ ಗೈಸ್, ಅಂತೂ ಮೈಕ್ ಕನೆಕ್ಟ್ ಆಯಿತು. ಮೈಕ್ ಹೆವಿ ತೊಂದರೆ ಕೊಡ್ತಾಯಿದೆ ಇವತ್ತು ಯಾಕೋ. ಇರಲಿ ನೋಡಿ, ಇದೊಂದು ವಾಟರ್ ಫಾಲ್ಸ್ ಥರ. ಒಂದು ನಿಮಿಷ ಬ್ರೋ, ಒಂದೇ ನಿಮಿಷ ಹೇಳಿ, ರಪ್ಪತ್ತ ತೋರಿಸಿದ್ದು ಬರ್ತೀನಿ. ಈ ಸ್ಪಾಟ್ ನೀವು ನೋಡಿರ್ತೀರ ಯಾವಾಗಲೂ. ಮಳೇಲಿ ಬಂದರೆ ಅಲ್ಲೆಲ್ಲ ಫುಲ್ ನೀರು ಬರ್ತಾಯಿರೋ ಸಾಕಾಗ. ವೀಡಿಯೋ ಇದ್ದರೆ ಯಾವುದಾದ್ರೂ ಇದ್ದರೆ ಹಾಕ್ತೀನಿ. ಎಸ್, ವಿಲ್ ಸಿ ಯು ಸೂನ್. ನೀನು ಬ್ರೋ ನೆಕ್ಸ್ಟು ಹನುಮಗುಂಡಿ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಸ್ಟಾಪು. ಹೋಗೋಣ ಗೈಸ್. ಇನ್ನು ನೆಕ್ಸ್ಟ್ ಒಂದು ಫಾಲ್ಸ್ ಇದೆ, ಅಲ್ಲಿಗೆ ಹೋಗಿ ಸ್ಟಾಪ್ ಕೊಡ್ತೀವಿ. ನೋಡಿ ಗೈಸ್, ವೆದರ್ ಯಾವ ಥರ ಇದೆ ಅಂತ ನೋಡ್ಬಿಡಿ. ಕುದುರೆಮುಖ ಅಲ್ಲಿ ಮಾತ್ರ ಎಂಥ ಸಖತ್ತಾಗಿದೆ ಅಂದರೆ ಗೈಸ್. ಇವಾಗ ನೀವು ಬರ್ಬೋದು, ತುಂಬ ಜನ ಕೇಳ್ತಿರ್ತೀರ ಬರ್ಬೋದಾ ಏನು ಅಂತ. ಎಸ್, ಆಬ್ವಿಯಸ್ಲಿ ಫುಲ್ ಗ್ರೀನ್ ಎಲ್ಲ ವಾಪಸ್ ಬಂದಿದೆ, ಗ್ರೀನ್ರಿ ಎಲ್ಲ ಬಂದಿದೆ. ಇನ್ನೇನು ನೀವು ಈ ವೀಕ್ ಬಿಟ್ಟರೆ ಎಲ್ಲ ಸಾಮಾನ್ಯ ಸ್ಯಾಟರ್ಡೆ ಸಂಡೇ ಬರೋರೇ ಇರ್ತೀರಾ. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಆದರೆ ಪಕ್ಕಾ ಬನ್ನಿ. ಸಾರಿ ಮಳೆ ಇರುತ್ತೆ, ಫುಲ್ ರೆಡಿ ಆಗಿಬಿಟ್ಟೆ ಬನ್ನಿ ಅಷ್ಟೇ. ಇನ್ನೇನು ಹೇಳೋ ಅಂತಿಲ್ಲ ನಾವು, ಅಷ್ಟೇ. ಫುಲ್ಲು 1 ಗಂಟೆ 1 ಕಾಲ ಆಯ್ತಲ್ಲ. ನಮಗೆ ಇಷ್ಟೋ ತನಕ ಫುಲ್ ಒಂದು ಹನಿ ಮಳೆ ಬಿದ್ದಿಲ್ಲ, ಫುಲ್ ಸೆಕೆ ಥರ ಆಗ್ತಾಯಿತ್ತು. ಯಾವುದು ಗಂಗಡಿಕಲ್? ಇಲ್ಲೇ ಇದೆ ಗಂಗಡಿಕಲ್. ಹೇಳಿದ್ನಲ್ಲ ಬ್ಯಾಕ್ ವಾಟರ್ಸ್ ಕಾಣುತ್ತೆ ಅಂತ, ಇದ್ರ ಮೇಲೆ ಹತ್ತಿದ್ರೇ ಕಾಣೋದು. ಫುಲ್ ಜನ ಬ್ರೋ. ದೃಷ್ಟಿ ಹತ್ತೋಣ ಒಂದಿನ ಅಲ್ಲ, ಒಂದಿನ ಬುಕ್ ಮಾಡ್ಕೊಂಬರ್ಬೇಕು. ಹತ್ತೋಣ. ಎಸ್ ಗೈಸ್, ಇದೆ ಗಂಗಡಿಕಲ್ ಚೆಕ್ ಪೋಸ್ಟು. ಇಲ್ಲಿ ಮೇಲೆ ಹತ್ತಿದ್ರೆ ಗಂಗಡಿಕಲ್ಲು. ನೋಡಿದ್ರಾ ಗಂಗಡಿಕಲ್ಲು? ಯಪ್ಪ ಎಷ್ಟು ಜನ ಅವರೇ ನೋಡಿ, ಫುಲ್ ಜನ. ಸೈಕ್ ಹತ್ತವರೆಲ್ಲ ಹತ್ತಿದ್ದಾರೆ, ಇಳಿಯೋರೆಲ್ಲ ಇಳಿದಿದ್ದಾರೆ. ಎಲ್ಲ ಇಲ್ಲೇ ಪಾರ್ಕಿಂಗ್ ಕೊಟ್ಟವ್ರಾ? ಸೈಕ್ ಹಂಗಾದ್ರೆ. ಗಂಗಡಿಕಲ್ ಕ್ರೇಜಿ ಇರುತ್ತೆ ಮಾತ್ರ. ವ್ಯೂ ಪಾಯಿಂಟ್ ಅಂತೂ ಫುಲ್ ಕ್ರೇಜಿ. ಸ್ಟ್ರೆಚ್ ಮಾಡ್ತವ್ರೆ. ಇದು ಗಂಗಾಮೂಲ. ಇಲ್ಲಿಗೂ ಟ್ರೆಕ್ಕಿಂಗ್ ಇದೆ ಅನಿಸುತ್ತೆ. ಇಲ್ಲಿ ಗೊತ್ತಿಲ್ಲ ಇದೆಯಾ ಇಲ್ವಂತೂ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ವ್ಯೂ. ಇದು ಇಲ್ಲೆಲ್ಲೋ ಗಂಗಾಮೂಲ ಟ್ರೆಕ್ಕಿಂಗ್. ಹಂಗಾದ್ರೆ ಇದಕ್ಕೂ ಮೇಲೆ ಹೋಗ್ಬೋದು ಗೈಸ್. ಇಲ್ಲಿ ಫುಲ್ ಎಲ್ಲೋ ಹತ್ಬಿಟ್ಟು ಟ್ರೆಕ್ಕಿಂಗ್ ಹೋಗ್ಬೋದು. ಗಂಗಾಮೂಲಕ್ಕೆ ಟ್ರೆಕ್ಕಿಂಗ್ ಇದೆಯಾ ಇಲ್ವೋ ಗೊತ್ತಿಲ್ಲ, ಆದರೆ ಗಂಗಾಮೂಲಕ್ಕೆ ಇದೆ, ಟ್ರೆಕ್ಕಿಂಗ್ ಇದೆ ಅನಿಸುತ್ತೆ. ಹೋಗ್ತಾರೆ ನೋಡಿದ್ದೀನಿ ನಾನು. ಈಗ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಏನು ಅಂತ, ಬಟ್ ಗಂಗಾಮೂಲಕ್ಕೆ ಟ್ರೆಕ್ಕಿಂಗ್ ಇದೆ. ಇತ್ತು.
ಗೈಸ್ ಇನ್ನೇನಿಲ್ಲ, ಇನ್ನು ಫಾಲ್ಸ್ ಹತ್ರ ಹೋದಾಗ ಸಿಗ್ತೀನಿ. ಇದೇನು ಸೇಮ್ ರೋಡ್, ಇದೇ ಥರ ಫಾರೆಸ್ಟ್ ರೂಟು, ಬೇರೆ ಏನೂ ಇಲ್ಲ, ಫುಲ್ ಫಾರೆಸ್ಟ್ ರೂಟು ಇನ್ನು. ನೋಡಿ ಕನ್ನಡಕ ಟೆಸ್ಟ್ ಮಾಡ್ತವ್ರೆ, ವೈಟ್ ಕಾಣಿಸ್ತಿದ್ಯಾ? ಟ್ರೈ ಮಾಡ್ತೀವಿ ಇಲ್ಲಿ ಬೆಂಕಿ ಕನ್ನಡಕ ಗೈಸ್, ಇಲ್ಲಿ ನೋಡಿ ಇದನ್ನು ಟ್ರೈ ಮಾಡ್ತಾ ಇದೀವಿ, ಎಲ್ಲರೂ ಹಾಕೊಂಡು ಟ್ರೈ ಮಾಡ್ತಾ ಇದೀವಿ. ಏಯ್ ಫಾಗೇ ಇಲ್ಲ, ನಂಗೆ ರಿಯಲ್ ನೋಡೋಕ್ಕಿಂತ ಸಖತ್ ಕಾಣ್ತಿದೆ. ಹನುಮಗುಂಡಿ ಜಲಪಾತ, ಸೂತನಬಿ ಫಾಲ್ಸ್ ಅಂತಲೂ ಅಂತಾರೆ. ಇಲ್ಲಿ ನೋಡ್ಕೊಂಬೇಡಿ ಪ್ರೈಸಸ್ ಎಲ್ಲ. ವಯಸ್ಕರ 50, ಮಕ್ಳಿಗೆ 25, ವಿದೇಶಿರಿಗೆ 400. ಟೈಮ್ 10 ಇಂದ 4 ತನಕ. ನಮ್ಮದು ಬೈಕು ಹಂಗಾಗಿ 15 ರೂಪಾಯಿ, ಗಾಡಿದೆಲ್ಲ ನೋಡ್ಕೊಳ್ಳಿ. ಇಲ್ಲೇ ಟಿಕೆಟ್ ಕೊಡ್ತಾರೆ, ಟಿಕೆಟ್ ತೊಗೊಂಡು ಫುಲ್ ಪ್ಯೂರು ಫ್ರೆಶ್ ವಾಟರ್ಸ್. ಇಲ್ಲಿ ಬಾಯ್ಸ್ ಎಲ್ಲ ನೋಡಿ, ನನ್ನ ಬ್ರೋ ಮಿಸ್ಟರ್ ದೃಷ್ಟಿ. ಹಾಂ, ಮಿಸ್ಟರ್ ದೃಷ್ಟಿ ವ್ಲಾಗರ್, ನೀವು ವ್ಲಾಗರ್ ರೆಡಿ ಬಂದಿದ್ದಾರೆ ನಮ್ಮ ಜೊತೆ. ಇನ್ನ ಮಿಸ್ಟರ್ ದೃಷ್ಟಿ ಶರಣ್ ವ್ಲಾಗ್ ನೋಡಿ, ಫುಲ್ ವ್ಲಾಗರ್ಸ್, 3 ಜನ ಬೆಂಕಿ ವ್ಲಾಗರ್ಸ್ ಬರ್ತಾ ಇದ್ದೀವಿ ಇಲ್ಲಿ. ಭಾರಿ ವ್ಲಾಗರ್ಸ್ ಅಂದ್ಕೊಳ್ಳಿ. ಪಾಪ ಹುಡ್ಗಂಗೆ ಇನ್ನು ಹೇಳ್ಕೊಡ್ತೀವಿ ಇನ್ನು ಹೆಂಗೆ ವ್ಲಾಗ್ ಮಾಡೋದು ಅಂತ. ಇದಕ್ಕೂ ಈ ಬಾಡಿಗೂ ಇಳಿಬೇಕು ನೋಡಿ, ಸ್ಟೆಪ್ಸು ಫುಲ್ಲು ಸಖತ್ತಾಗಿದೆ ಇಳಿಯೋಕ್ಕೆ. ಕ್ರೇಜಿ. ನೀರು ಸೌಂಡ್ ಚೆನ್ನಾಗಿ ಬರ್ತಿದೆ, ನೀರಿದ್ರೆ ಆಯ್ತು ಅಷ್ಟೇ. ಆಹಾ ಸಖತ್, ಫುಲ್ ಸಖತ್ತು. ನೀರು ಹೆಂಗಿದೆ ಎಲ್ಲ. ಇವತ್ತು ಡೇಟ್ ಎಷ್ಟು? ಜೂನ್ 7th ಅಲ್ಲ? 7th of June. ಈಗ ನೀರು ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ಹೇಳಂಗಿಲ್ಲ, ಮಳೆಗಾಲದಲ್ಲಿ ತಿಕ್ಲು, ಮನೇಲಿ ಸುಮ್ಮನೆ ಕೂತ್ಕೊಂಡು ಕೆಲಸ ಇರೋಲ್ಲ, ಬಂದರೂ ಬಂದೆ. ನೀರು ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಮಳೆಗಾಲದಲ್ಲಿ ಬಿಡಲ್ವಾ, ಕೆಳಗೆ ಬಿಡ್ತಾರೆ, ಆದರೆ ಇಳಿಯೋಕ್ಕೆ ಬಿಡಲ್ಲ. ಈಗ ಇಳಿಯೋಕ್ಕೆ ಬಿಡ್ತಾ ಇದ್ದಾರೆ ಅನ್ಕೊತೀನಿ. ಕೈ ನೋವಾಯಿತು, ಹೆಲ್ಮೆಟ್ ಬೇರೆ ಇಲ್ಲಿ ಕೈಗೆ ಹಿಂಗೆ ಹಾಕ್ಕೊಂಡಿದ್ದೀನೋ. ಇದ್ರದ್ದು ಬ್ಯಾಟ್ರಿ ಬೇರೆ ಖಾಲಿಯಾಗಿದೆ. ನೋಡಿರ್ತೀರಿ ಹಳೆ ವ್ಲಾಗು. ಎಸ್ ಕೊಡ್ಲಾ? ಕೊಡು. ಬ್ರೋ ಈಸ್ ಆಲ್ಸೋ ಕಮ್ಮಿಂಗ್. ಬ್ರೋ ದ ವ್ಲಾಗರ್. ನನಗೆ ಇನ್ಸ್ಪಿರೇಷನ್ನು ಎಲ್ಲ ಕಡೆ ಹೋದಲ್ಲೆಲ್ಲ ಮಾಡಬೇಕು ಅಂತ ಹೇಳಿದ್ದು. ಹೋಟೆಲಲ್ಲೆಲ್ಲ ಕೂತ್ಕೊಂಡು ವ್ಲಾಗ್ ಮಾಡ್ತಾರೆ, ನಂಗೆ ಅದು ಕೈನೇ ಬರೋಲ್ಲ ಹೋಟೆಲಲ್ಲಿ ಕೂತಾಗ ವ್ಲಾಗ್ ಮಾಡೋಕ್ಕೆ. ಸೈಕು. ಯಾ ಚೆನ್ನಾಗಿದೆ ಜಾಗ, ಅಂದರೆ ಇಳಿಯೋಕ್ಕೆ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಇದೇನಿಲ್ಲ, ಏನಿಲ್ಲ. ಅಣ್ಣ ರೇಟ್ ಕೊಟ್ಟು ಬಿಚ್ತಾರೆ ಅವನಿಗೆ ಗೈಸ್. ನಾನು ನಂದು ಕೊಟ್ಟಿದ್ದೆ, ಸಖತ್ತಾಗಿ ಕಾಣ್ತಾ ಇತ್ತು. ಪ್ಲಾಸ್ಟಿಕ್ ಕವರ್ ಕೊಟ್ಬಿಟ್ಟಿದ್ದೀನಿ. ತೆಗಿತಾನೆ ಆಗ್ತಾನೆ. ಒಂದು 50 ಸತಿ ತೆಗಿತಾನೆ, 50 ಸತಿ ಆಗ್ತಾನೆ. ಯಾ ಇಷ್ಟೇ. ಇನ್ನು ಕೆಳಗೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಫುಲ್ಲು ಇಲ್ಲೇನು ಇದೆ ನೋಡ್ಬಿಡಿ ಒಂದ್ಸತಿ. ಇದೇ ಥರ ಫುಲ್ ಇಳಿಯೋಕ್ಕೆ, ಫುಲ್ಲಲ್ಲೆಲ್ಲ ಇಳಿಯೋಕ್ಕೇ ಇದೆ. ಕ್ರೇಜಿ ಇಳಿಯೋಕ್ಕಿದೆ. ಮರಗಳು ಸಖತ್ತಾಗಿದೆ. ಫುಲ್ ಪೀಸಾಗಿ ಬಂದಿದ್ದೀವಿ ಇವತ್ತು. ಎಷ್ಟು ಸಖತ್ತಾಗಿ ಬಂದಿದ್ದೀವಿ ಅಂದರೆ ಆರಾಮಾಗಿ ಚಿಲ್ಲಾಗಿ ತುಂಬ ಸಖತ್ತಾಗಿ ಬಂದಿದ್ದೀವಿ. ಅಲ್ಲ ಓ ಹೌದು, ಅಣ್ಣನ ಹತ್ರ ಏನು ಗೊತ್ತಾ, ಒಳಗೆ ಜಾಕೆಟ್ ಇದೆ, ರೈಡಿಂಗ್ ಪ್ಯಾಂಟ್ ಇದೆ, ಅದರೊಳಗಡೆ ಟ್ರ್ಯಾಕ್ ಪ್ಯಾಂಟ್ ಇದೆ, ಮೇಲೆ ಟೀ ಶರ್ಟ್ ಇದೆ ಹಾಕ್ಕೊಂಡು, ಮೇಲೆ ರೈನ್ ಕೋಟು ಹಾಕೊಂಡು ನೋಡಿ ಏನು ಆರಾಮಾಗಿ ಇಳಿದು ಬರ್ತಿದ್ದಾನೆ. ಇಳಿಯೋದೇನೋ ಇಳಿತಿದ್ದಾನೆ. ಅಲ್ಲ ಇಳಿಯೋದು ಹೌದೌದು, ಇಳಿಯೋದು ಇಳಿತಿದ್ದಾನೆ. ಹಾಯ್ ಬ್ರೋ, ಎಲ್ಲೋಗಿದ್ರಿ? ಫಾಲ್ಸಿಗ? ಅಲ್ಲ ಈಗೇನೋ ಆರಾಮಾಗಿ ಹೋಗ್ತಿದ್ದಾನೆ. ಹತ್ತಬೇಕಾದ್ರೆ ಇದೆ ಹಬ್ಬ ಅಣ್ಣಂಗೆ. ಸ್ವಲ್ಪ ಇದೆಯಂತೆ ಈಗ ಅಣ್ಣಂದು. ಇಲ್ಲಿ ಫುಲ್ಲು ಎಲ್ಲ ಜಾಕೆಟೆಲ್ಲ ಬಿಚ್ಚಿ ಅಲ್ಲೇ ಇಟ್ಟು ಬಂದರು ಬಂದ. ಇದು ಯಾವ್ದು ಹೇಳು? ಕಬಡ್ಡಿ ರಾಮ. ಅವನು ಎಲ್ಲ ಜಾಕೆಟು, ಶೂ, ರೈಡಿಂಗ್ ಪ್ಯಾಂಟ್ ಎಲ್ಲ ಹಾಕೊಂಡು ಶಾಶು ಹತ್ತಕ್ಕೆ ಆಗಿರಲಿಲ್ಲ. ಆ ಥರ ಆಗುತ್ತೆ ಅಣ್ಣನ ಕತೆ ಇವತ್ತು. ನನಗೆ ಗೊತ್ತು. ಅವನು ಅರ್ಧ ದಾರಿಗೆ ಬಂದು ಸತ್ತೋಗಿದ್ದ. ಓ ಫುಲ್ ಕ್ರೇಜಿ ಇದೆ ಗೈಸ್. ಸೌಂಡ್ ಸಖತ್ತಾಗಿ ಬರ್ತಿದೆ, ಏನಂತ ಗೊತ್ತಿಲ್ಲ. ಅಣ್ಣನ ವ್ಲಾಗ್ ಮಾಡ್ತಿದ್ದಾರೆ ನೋಡಿ ಮುಂದ್ಗಡೆ. ಅಲ್ಲಿ ಅಣ್ಣ ಇಳಿಯೋದನ್ನು ಇನ್ಸ್ಟಾಗ್ರಾಮಿಗೆ ಹಾಕ್ತಾರೆ ಅನಿಸುತ್ತೆ. ಸಖತ್ತಾಗಿ ಮಾಡಿದರು ಅನಿಸುತ್ತೆ. ಇನ್ನೇನು ಬಿಡಿ, ಕ್ರೇಜಿ. ಹೋಗ್ತೀರಾ? ಮಾಡಿ, ವಿಡಿಯೋ ಮಾಡಿ. ಏಯ್ ನೀನು ಯಾಕೋ ಅಡ್ಡ ಹೋದೆ? ಅವ್ರದ್ದು ವೀಡಿಯೋ ಮಾಡ್ತಿದ್ರು ಕಣ ಅವರು. ಯಾರೋ क्या तुझे ಏನು सिविक सेंस नहीं है क्या? अड्डा जाता नहीं उसको बोला ऐसा मजाक कर रहा हूँ भाई. ಆಹಾ ಫುಲ್ಲು
ಜೋರಾಗಿ ಬರ್ತಾ ಇದೆ ಸೌಂಡು. ಇದು ಹೆವಿ. ಇದು ಏನೋ ಇದು ಮೆಟ್ಲು ಇದು ಕಣ, ಸಿಮೆಂಟ್ದಲ್ಲ. ಹಾಂ, ಅಲ್ಲಿಗೆ ಪೀಸ್ ರಾಡಿನ ಮೇಲ್ಗಡೆ ಇಟ್ಟಿರೋದು ಅದು. ಇದು ಒರಿಜಿನಲ್ ಸಿಮೆಂಟೇ. ಕ್ರೇಜಿ ಫುಲ್ ಸೌಂಡು. ಓ ಹತ್ತೊತ್ತಿಗೆ ಹಬ್ಬ ಐತೆ. ಅಣ್ಣ ಇದ್ದಾನಲ್ಲ ಇಲ್ಲಿ ನೋಡಿ, ಫುಲ್ ಕ್ರೇಜಿ. ನನ್ನ ಸ್ಕ್ರೀನ್ ಹೋಯ್ತು, ಕಾಣ್ತಾನೆ ಇಲ್ವಲ್ಲ? ಹಾಂ, ಓಕೆ ನೋಡಿ. ಓಹೋ, ವಾಟರ್ಫಾಲ್ ಫುಲ್ ಆನ್ ವಾಟರ್ಫಾಲ್ಸ್. ಸಖತ್ತಾಗಿದೆ ವಾಟರ್ಫಾಲ್ಸ್ ನೋಡೋಕ್ಕೆ. ಒಳ್ಳೆ ಕ್ರೇಜಿ ನೀರು ಬೀಳ್ತಾ ಇದೆ ಗಾಯ್ಸ್. ಓ ಸೈಕು. ವಿಡಿಯೋ ತೆಗಿತಾರೆ. ಸಖತ್ತಾಗಿದೆ ನೋಡಿ. ಇಳಿಬೋದು ಗೈಸ್, ಇವಾಗ ಇಳಿಬೋದು. ಜಾಸ್ತಿ ಮಳೆಯಲ್ಲಿ ಇಳಿಯೋಕ್ಕಾಗಲ್ಲ. ಮಾತಾಡೋದು ಕೇಳ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಓ ಕ್ರೇಜಿ ಗುರು ನೋಡಿ, ಹೋಗ್ತಾ ಇದೆ. ಸೈಕಿದೆ. ಇಳಿಬೇಕು ಅನ್ನಿಸ್ತಿಲ್ವೇನೋ? ಇಳಿಬೇಕು ಅನ್ನಿಸ್ತಿಲ್ವೇನೋ? ಸೈಕ್ ಗೈಸ್ ನೋಡಿ, ಬಾಯ್ಸ್ ಇಲ್ಲಿದ್ದಾರೆ. ಮಿಸ್ಟರ್ ಸೃಷ್ಟಿ, ಮಿಸ್ಟರ್ ಇಷ್ಟಾರ್, ಲುಕ್ ಅಟ್ ದ ಫಾಲ್ಸ್ ಗಾಯ್ಸ್. ಒಳ್ಳೆ ನೀರಿದೆ ಮಾತ್ರ, ಸಖತ್ತಾಗಿ ನೀರಿದೆ. ಇಳಿಬೋದು ಇಲ್ಲಿ. ಫುಲ್ಲು ಸೈಕ್ ಅನ್ಕೊಳ್ಳಿ. ವ್ಲಾಗ್ ಬೇರೆ ಮಾಡ್ತವ್ರೆ. ಬೆಂಕಿ ಫಾಲ್ಸು. ಹೌದಾ? ಲೋ ಹಂಗೆ ಟೆಸ್ಟ್ ಮಾಡ, ಶೂ ಟೆಸ್ಟ್. ನೀರು ಒಳಗೆ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಿದ್ದಾನೆ ಶೂನ. ಅಣ್ಣ ಹೌದಾ? ಅದು ಒಳ್ಳೆ ಜಾಗ ಗುರು. ಸಖತ್ತಾಗಿ ಕೂತವ್ರೆ. ಅವ್ರದ್ದು ಫೋಟೋ ತೆಗಿತೀನಿ ನೋಡಿ. ನೋಡಿ ಜಾರುತ್ತೆ, ಫುಲ್ ಜಾರ್ತಾ ಇದೆ. ನಾನು ಕ್ರೂಕ್ಸ್ ಬೇರೆ ಹಾಕ್ಕೊಂಡಿದ್ದೀನಿ. ಇಂಥ ಸಖತ್ತಾಗಿ ಬೀಳ್ತಾ ಇದೆ ನೋಡಿ. ಇಲ್ಲಿ ಗಗನ್ಗುರು ಅಲ್ಲಿ ಅಲ್ಲೋಗಿ ನಿಂತ್ಕೊಂಡು ಸಖತ್ತಾಗಿದೆ. ಕಮಿಂಗ್ ಸ್ಲೋಲಿ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ನಿಂತವ್ರೆ, ನಾನು ಹೋಗೋಣ ಅಂತ. ಕ್ರೂಕ್ಸ್ ಬೇರೆ ಹಾಕ್ಕೊಂಡಿದ್ದೀನಿ. ಕ್ರೂಕ್ಸ್ ಜಾರುತ್ತೆ ನೋಡಿ. ಫುಲ್ ಕೆಳಗೆ ಬಂದ್ಬಿಟ್ಟೆ. ಏನು ಹೇಳಿ ನೋಡಿ, ಅಲ್ಲೆಲ್ಲ ಅವರು ಜನ ಫುಲ್ಲು. ಇದು ಹೆವಿ ಸಾರ್ತಿದೆ ಇದು. ಇಲ್ಲೋಗಿ ನಿಂತೀನಿ ರೀ. ನಿಂತೀರಾ ಮೇಲೆ? ಹಾಂ, ನೋಡಿ ಇಲ್ಲಿ ಫುಲ್ ನೀರು ನೋಡಿ. ಲಾಸ್ಟ್ ಒಂದ್ಸತಿ ನೋಡ್ಕೊಂಬಿಡಿ ಎಂಥ ಫಾಲ್ಸ್. ಇಲ್ಲಿ ನೋಡಿ, ಮರದ ಪೀಸ್ ಎಲ್ಲ ಮೇಲಿಂದ ಬಂದು ಬಿದ್ದಿರೋದು ಮಳೆಗೆ. ಸಖತ್ತಾಗಿ ನೀರು ಸಖತ್ತಾಗಿದೆ ಗೈಸ್. ಈಗ ಕ್ರೇಜಿ ಇದೆ. ವಾ, ಒಳ್ಳೆ ವೆದರು, ಒಳ್ಳೆ ನೀರು, ಸೈಟ್ ನಾವುಗಳು. ಕ್ರೇಜಿ ನಾವು ಬ್ರೋ. ಬಾಯ್ಸ್ ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಅಲ್ಲಿ, ಬರೀ ಬಾಯ್ಸ್ ಅಷ್ಟೇ. ಥ್ಯಾಂಕ್ ಯು ಬಾಯ್ಸ್. ಯಾ ಹೋಗೋಣ ಗೈಸ್ ಬ್ರೋ. ಮತ್ತೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀವಿ ನೋಡಿ. ಫುಲ್ ಎಂಥ ಜಾರ್ತಿದೆ ಅಂದರೆ ಇಲ್ಲಿ ನಮ್ಮ ಕ್ರೂಕ್ಸಿಗೂ ಇದಕ್ಕೂ ಬ್ರೋ ಮುಖ ತೊಳಿತಾ ಇದ್ದಾರೆ. ಸಕ್ಕತ್ತಾಗಿದೆ ಅಲ್ಲ, ಒಳ್ಳೆ ಪಕ್ಕ. ಇಳಿಬೋದಿತ್ತು ಗೈಸ್, ಬಟ್ಟೆ ಬಂದಿಲ್ಲ. ಮತ್ತೆ ಮಳೇಲಿ ನೆನಿಬೇಕು, ಹಂಗಾಗಿ ನೋವೇ ಚಾನ್ಸೇ ಇಲ್ಲ ಇಳಿಯೋದೀಗ. ಬಂದರು ದಾಟ್ತವ್ರೆ. ನಾನು ಎಲ್ಲಿ ಬೀಳ್ತೀನಿ ಅಂತ ಗೊತ್ತಿಲ್ಲ. ಬಿದ್ದಾಗ ಫೋನ್ ಒಂದು ಸಿಗಂಗೆ ಬಿದ್ದರೆ ಆಯ್ತು ಅಷ್ಟೇ. ನೋಡಿ ಗೈಸ್, ಲೋ ಇನ್ಸ್ಟಾ 360 ಸ್ಟಿಕ್ಕು ಎಲ್ಲ ಇತ್ತಲ್ಲೋ.
ಇದೆಯೋ ನಾನು ಹೇಳಿದೆ ಅವ್ನಿಗೆ ನೀರಿಗೆ ಮುಳುಗ್ತೀನಿ ಎತ್ತಾನ ಅಂತ. ಬ್ಯಾಗ್ ಇಲ್ಲೇ ಇದೆ. ಇನ್ಸ್ಟಾ 360 ಎಲ್ಲಿದೆ? ಎಲ್ಲ ಇದೆ ಇದೆ. ಸ್ಟಿಕ್ಕು ನನ್ನ ಬ್ಯಾಗಲ್ಲಿದೆ. ಸರಿ, ನನ್ನ ಬ್ಯಾಗಲ್ಲಿದೆ. ಇರ್ತೀರಾ? ನೋಡಿ ನೋಡ್ರಿ, ಇನ್ಸ್ಟಾ 360 ವೀಡಿಯೋಸ್ ಎಲ್ಲ ಹಾಕಿರ್ತೀನಿ, ಇನ್ನೊಂದ್ಸತಿ ನೋಡಿಬಿಡಿ ಫೋಟೋಸ್. ಬಾಯ್ಸ್ ಎಲ್ಲ ಫುಲ್ ಬಂದು ಜಾಲಿ ಮಾಡ್ತಾರೆ. ಈಗ ಇಷ್ಟೊತ್ತು ಯಾರು ಇರಲಿಲ್ಲ, ಖಾಲಿ ಇತ್ತು ನೋಡಿ, ಅಲ್ಲಿ ಯಾರು ಇಲ್ಲದೆ ಇರಲಿಲ್ಲ. ನಾವು ಬಂದು ಎಲ್ಲ ಇಳಿದ್ಬಿಟ್ರು ನೋಡಿ ಲಾಸ್ಟ್ ಒಂದು ಸತಿ. ಸಗಲಾಗಿದೆ, ಕ್ರೇಜಿ ಇದೆ. ಮಳೆಗಾಲದಲ್ಲಿ ಬಂದರೆ ಆಯಿತು. ಬನ್ನಿ ಹೋಗೋಣ. ಬಾಯ್ಸ್ ಹೊರಟ್ರು ಮುಂದೆ. ಮೈಕ್ ಹಾಕಿದ್ನೋ ಇಲ್ವೋ ಗೊತ್ತಿಲ್ಲ. ಶಿಟ್. ಓಕೆ, ಮೈಕ್ ಇಲ್ಲಿದೆ. ನಂದು ಹೆಲ್ಮೆಟ್ ಸೆಟಪ್ ಏನು ಅಂತ ತೋರಿಸ್ತೀನಿ ಗೈಸ್. ತುಂಬ ಜನ ಮೆಸೇಜ್ ಆಗ್ತಿರ್ತೀರ, ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನು, ಹೆಲ್ಮೆಟ್ ಸೆಟ್ಟಿಂಗ್ಸ್ ಏನು ಅಂತ. ಎಲ್ಲ ಕಳಿಸ್ತೀನಿ ನಿಮಗೆ. ಅಲ್ಲ, ಕಳಿಸ್ತೀನಲ್ಲ, ಒಂದು ವೀಡಿಯೋ ಅದ್ರ ಮೇಲೆ ಡೀಟೇಲಾಗಿ ಮಾಡಿ ಹಾಕ್ತೀನಿ. ಇನ್ನೇನಿಲ್ಲ, ಇನ್ನು ನೋಡಿ ಫುಲ್ಲು ಕ್ರೇಜಿ ಫಾರೆಸ್ಟಲ್ಲಿ ಹೊರಟ್ವಿ. ಇನ್ನು ನೋಡಿ ಬಂದ್ವಿ ಅಂತೂ ಮೇಲೆ. ಅಲ್ಲೇ ಮೇಲೆ ಚೆಕ್ ಪೋಸ್ಟು ಅಣ್ಣನ ಹಚ್ಬಿಟ್ವಿ ಎಲ್ಲ. ಇಲ್ಲಿ ಇನ್ನು ಪ್ಯಾಂಟ್ ಒಂದು ಬಿಚ್ಚಿಲ್ಲ, ಪ್ಯಾಂಟು ಶೂ ಬಿಚ್ಚಂಗಿಲ್ಲ. ಬಂದ್ವಿ ಮೇಲೆ, ಜಾಗ ಇದೆ ಕೂತ್ಕೊಳ್ಳೋ ಇಲ್ಲಿ ಲೆಫ್ಟಿಗೆ. ಇಲ್ಲಿ ಏನು ಅಲ್ಲೇನು ಅಷ್ಟು ನೀರಿಲ್ಲ, ಸುಳಿ ಇರೋ ಅಷ್ಟು ಸ್ವಲ್ಪ ಇರೋದು ನೀರು. ಅಲ್ಲಿ ಆಳನೇ ಇಲ್ಲ. ಅಣ್ಣನ ಹಚ್ಬಿಟ್ವಿ ಫೈನಲ್. ಫುಲ್ ಪೀಸು. ನೋಡಿ ಅಲ್ಲಿಂದ ಹತ್ಕೊಂಡು ಬಂದು, ಅಲ್ಲಿಂದ ಬಂದು ಇಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀವಿ. ಅಣ್ಣನ ರೆಸ್ಟಿನ್ ಪೀಸ್ ಮಾಡಿದ್ದೀವಿ. ಎಸ್, ಸೈಕ್ ಇದೇ ಪಾರ್ಕಿಂಗ್, ಇದೇ ರೋಡು, ಕೂರಕ್ಕೆ ಜಾಗ ಇದೆ. ಇನ್ನೇನಿಲ್ಲ ಗೈಸ್, ಇನ್ನು ಹೆಲ್ಮೆಟಲ್ಲಿ ಸಿಗ್ತೀನಿ ನಿಮಗೆ. ಇನ್ನು ಹೆಲ್ಮೆಟಿಗೆ ಸಿಗ್ತೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆ ಬಾಯ್, ಸಿ ಯು ಸೂನ್. ಫಾಲ್ಸ್ ಮುಗೀತು, ವೀಡಿಯೋ ಮಾಡಿದ್ದೀನಿ ಫಸ್ಟಿಗೆ, ಹನುಮಗುಂಡಿ ವಾಟರ್ ಫಾಲ್ಸು. ಈಗ ಹೊರಟ್ವಿ, ಈಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಗೈಸ್. ವಾಪಸ್ ಹೋಗೋಣ ಅಂದ್ಕೊಂಡ್ವಿ. ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಈಗ. ವಾಪಸ್ ಏನು ಹೋಗ್ತಾ ಇಲ್ಲ, ಅದೇ ರೂಟಲ್ಲಿ. ನೆಮ್ಮದಿ ಫುಲ್ ಪೀಸಾಗಿ ವೀಡಿಯೋ ಆಡಿಯೋ. ನಾವು ಕನ್ಸಲ್ಲ, ಅಷ್ಟು ಕಾಣಿಸಲ್ಲ ಬ್ರೋ ನಮಗೆ. R15 ಇದೆಯಲ್ಲ ಗೈಸ್. ಹ್ಞೂ ಕಣೋ, 46 ಕಿಲೋಮೀಟ್ರ್ ಕೊಡುತ್ತೆ. ಹ್ಞೂ ಗೈಸ್ ನೋಡಿ, 46.8 ಆ್ಯಾವ್ರೇಜ್ ತೋರಿಸ್ತಾ ಇದೆ. ನಮ್ಮದು 30 ಮೇಲೆ 31 ಸಮೇತ ಕೊಡಲ್ಲ. ಅದು ಏನೋ ಮಿಸ್ಸಾಗಿ ಏನಾದ್ರು 30 ಗಿತ್ತು ಕೊಟ್ಟತ್ತು ಬಿಟ್ಟರೆ 31 ಯಾವುದೇ ಕಾರಣಕ್ಕೂ ಕೊಡಲ್ಲ. ಅಷ್ಟು ಗೈಸ್, ಅಷ್ಟು ಸಾಕತ್ತು ಮಾತ್ರ R15. ಎಂಥ ಗುರು, ಅದಕ್ಕೆ ಗಾಡಿ ಯಾಕೆ ಎಷ್ಟು ಜನ ತಗೊತಾರೆ ಅಂತ ನೋಡ್ಬೇಕಾದ್ರೆ ಅದೇ ಇರೋ ರೀಸನ್ನು. ಮೈಲೇಜು ಕೊಡುತ್ತೆ, ಗಾಡಿನೂ ಚೆನ್ನಾಗಿದೆ, ಗಾಡಿನೂ ಹೋಗುತ್ತೆ, ಎಲ್ಲ ಸಾಕತ್ತಲ್ವಾ. ಮಸ್ತ್ ಬಿಡಿ ಗೈಸ್, ಮಾತ್ರ ಒಳ್ಳೆ ಮಜಾ ಇದೆ ಮಾತ್ರ ಅದು. ಇಲ್ಲಿ ಮಾತ್ರ ವ್ಯೂ ಮಾತ್ರ ಕ್ರೇಜ್ ಇದೆ ಗೈಸ್, ಆಯಿತಾ. ಇದು ಇಲ್ಲಿ ಬೆಟ್ಟ ಆದಮೇಲೆ ಇಲ್ಲಿ ರೈಟ್ ಸೈಡಿಗೆ ಮಿಸ್ಟಿಲ್ಲ ಅಂದರೆ ಸಗದಾಗಿ ಕಾಣುತ್ತೆ, ಮಿಸ್ಟಿದ್ರೆ ಕಾಣಲ್ಲ. ನೋಡಿ ವಾಟ್ ಆ ವ್ಯೂ ಗುರು, ಓ ಸಾಕತ್ತಾಗಿದೆ ನೋಡಿ, ಎಂಥ ವ್ಯೂ ಇದೆ ಫುಲ್ಲು. ಇಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ಹೆಂಗಿದೆ ನೋಡಿ, ಫುಲ್ಲು ಕ್ರೇಜಿ ವ್ಯೂ. ಏನು ಸಖತ್ತಾಗಿದೆ ನೋಡಿ, ಫುಲ್ಲು ಓಪನ್ ಆಗಿದೆ, ಮಿಸ್ಟಿಲ್ಲ. ವಾರೆ ವಾ ಮಾತ್ರ. ಮುಂದೆ ಒಳ್ಳೆ ಮೋಡ ಆಗಿದೆ, ವಾರೆ ವಾ ಮಾಡುತ್ತಾ ಏನೋ ಗೊತ್ತಿಲ್ಲ. ಎಡ್ಸಿ ಬಾಯ್ಸ್ ಎಲ್ಲ ಇಲ್ಲಿ ನಿಲ್ಸವ್ರೆ. ಇಲ್ಲಿ ನೋಡಿ, ಎಲ್ಲದರಲ್ಲೂ ಬರ್ತಾರೆ ಕಣೋ, ಸ್ಕೂಟಿಲೂ ಬರ್ತಾರೆ ನೋಡಿ ಗೈಸ್. ಬರಬೇಕು ಅಂತಿದ್ರೆ ನಿಮ್ಗೆ ಅದೇ ಗಾಡಿ ಇದೇ ಗಾಡಿ ಅಂತಿಲ್ಲ, ನೀವು ಬೇಕಾದ್ರೆ ಎಕ್ಸೆಲ್ ಇದ್ರೆ ಎಕ್ಸೆಲಲ್ಲೂ ಬರ್ಬೋದು, ಆಯಿತಾ. ಒಂದು ಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕಷ್ಟೇ. ಇಲ್ಲೆಲ್ಲ ಹತ್ತು ಹೋಗಿದ್ದಾರೆ, ಆದರೆ ಬೇಡ, ಯಾಕೆ ಸುಮ್ಮನೆ ಪೊಲೀಸ್ ಗಿಲೀಸ್ ಬಂದ್ಬಿಟ್ಟು ಖಾರ ಪುಡಿ ಹಾಕಿದರೆ. ಈ ಜಿಲ್ಲೆ ಕಾರ್ಕಳ ಶೃಂಗೇರಿ 29 ಕಿಲೋಮೀಟರ್ಸ್ ಗೈಸ್. ಅನಿಸುತ್ತೆ. ಅಲ್ಲ, ಇದು ಯಾವ ಕಡೆಯಿಂದ ಬಂತು ಅಂತ ಗೊತ್ತಾಗ್ಲಿಲ್ವಲ್ಲ. ಹಾಂ, ಇಲ್ಲಿ ನಿಲ್ಸೋಣ, ಇಲ್ಲ ರೈಟಿಗೆ. ಹಾಂ, ರೈಟಿಗೆ. ಹಾಂ, ಓಕೆ ಅಣ್ಣ. ಶೃಂಗೇರಿ ಇದೇ ರೋಡಲ್ಲ, ಶೃಂಗೇರಿ ಅಲ್ಲ ಹಾಕಿ ಬ್ರೋ.
ಎಸ್ ಗೈಸ್, ಶೃಂಗೇರಿ ಕಡೆ ರೈಟಿಗೆ ತಿರುಗಿದ್ವಿ ಈಗ. ನಾನು ಈ ರೂಟಲ್ಲಿ ಹೋಗಿಲ್ಲ, ಆ ಕಡೆ ರೂಟಲ್ಲಿ ಬಂದಿದ್ದೀನಿ, ಈ ರೂಟಲ್ಲಿ ಹೋಗಿಲ್ಲ ಗೈಸ್. ಇಳಿ ನೋಡ್ತೀವಿ ಗೈಸ್. ಇರಿ ಮಡ್ಗಾಡ ಸ್ಪ್ಯಾನರ್ ತಂದಿಲ್ಲ. ತಂದಿದೀಯಾ? ಓ ಬೇಬೆ, ಒಬ್ರಲ್ಲ ಒಬ್ರು ನೋಡಿ ಹಿಂಗೆ ನಾವು ಬಾಯ್ಸ್ ಎಲ್ಲ ಬೆಂಕಿ ಬಾಯ್ಸ್ ನಾವು, ಅದಕ್ಕೆ ಇದಾ ಯಾವುದು ಬ್ರೋ? ಓ ಇದು ಅಲ್ಲ. ಎಸ್, ಲೂಸ್ ಆಗಿದೆ ಗೈಸ್, ಮಡ್ಗಾಡ್ ಮೂಲ ಲೂಸ್ ಆಗಿದೆ. ಹೊರಟ್ವಿ ಬಾಯ್ಸ್, ಶೃಂಗೇರಿ ಕಡೆ 29 ಕಿಲೋಮೀಟರ್ಸ್ ಇದೆ. ಟೈಮು 2 ಹಾರೋಯ್ತು ಆ ಪಾರಿವಾಳ, ಅಳಸೋಯ್ತು ಆ ರಸದವಳ, ಕಾಗೆ ಗೂಬೆ ಮುಂದೆ ಕಾಡು ಗೊತ್ತಿಲ್ಲ ಅನ್ಸಿತ್ತು. ಹೊಡಿರಿ ಹೊಡಿರಿ, ನಾವು ಹಿಂದೆ ಬರ್ತೀವಿ ಈಗ, ಮುಂದೆ ಹೋಗಿ ನೀವು ಗೈಸ್. ಎಸ್ ಹೊರಟ್ವಿ. ಸೈಕು ಗೈಸ್, ಊಟಕ್ಕೆ ಬಂದಿದ್ದೀವಿ. ಸಮೃದ್ಧಿ ಮಲ್ಟಿ ಕ್ವಿಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್, ವೆಜ್ಜು ನಾನ್ ವೆಜ್ ಎರಡೂ ಇದೆ. ಇಲ್ಲೇ ಸ್ಟಾಪ್ ಕೊಟ್ವಿ, ಊಟ ಮಾಡಿಕೊಂಡು ಇನ್ನೂ ಹೋಗ್ತೀವಿ ಗೈಸ್. ಓಕೆ ಬಾಯ್. ಬಸ್ ಟೈಮ್ ನೋಡಿ 4:48. ಈಗ 4 ಗಂಟೆಗೆ ಊಟಕ್ಕೆ ಬಂದ್ವಿ, ಇಲ್ಲಿ ಎಲ್ಲ ಖಾಲಿಯಾಗಿ ಹೋಗಿತ್ತು. ಆದರೆ ಇವಾಗ ಹೊರಟ್ವಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್, ಒಳ್ಳೆ ಸಪೋರ್ಟ್ ಬರ್ತಾ ಇದೆ. 830 ಸಬ್ಸ್ಕ್ರೈಬರ್ಸ್ ಆಗಿದ್ರಿ. ಇದು ಕಾಣ್ತಾನೂ ಇಲ್ಲ, ಅದೇ 830 ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ರಿ ಅನಿಸುತ್ತೆ. ಏನೂ ಕಾಣ್ತಿಲ್ಲ ಗೈಸ್ ಇಲ್ಲಿ. ಮಾತಾಡೋದು ನಿಲ್ಸಿದ್ದೇನೆ, ಕಾಣುತ್ತಾ ಇಲ್ಲ. 830 ಸಬ್ಸ್ಕ್ರೈಬರ್ಸ್ ಆಗಿತ್ತು. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡಿ ಒಂದು ಸಖತ್ತಾಗಿರೋ ರೋಡಲ್ಲಿ ಗುರು, ಒಂದು ಸಖತ್ತಾಗಿರೋ ರೈಡಿಗೆ ಕರ್ಕೊಂಡು ಹೋಗ್ತೀನಿ ಗೈಸ್. ಮಾನ್ಸೂನಲ್ಲಿ ಒಂದು ಬೆಂಕಿ ಇದು ಮಾಡೋಕ್ಕುಂಟು, ಏನು ಹೇಳಿ, ಬೆಂಕಿ ರೈಡ್ ಮಾಡೋಕ್ಕುಂಟು ಅಂದ್ಕೊಳ್ಳಿ. ಟಿಂಟೆಡ್ ವೈಸರ್ ಶಬಾಷ್ ಬೇಟೆ, ಅದಕ್ಕೆ ವೈಟ್ ಕಲರ್ದು ಹಾಕೊಂಬರ್ಬೇಕಿತ್ತು, ಹಾಕೊಂಬಂದಿಲ್ಲ. ಇರಲಿ. ಎಸ್ ಗೈಸ್, ಓಕೆ. ಇನ್ನು ಕೊಟ್ಟಿಗೆರ ಹತ್ರ ಮಳೆ ಇಲ್ಲ ಅಂದರೆ ನಿಮಗೆ ಆನ್ ಮಾಡಿ ಇನ್ನೊಂದು ಸತಿ ಹೇಳ್ತೀನಿ, ಇಲ್ಲ ಅಂದರೆ ಓಕೆ ಗೈಸ್, ಬಾಯ್. ಸಿ ಯು ಸೂನ್, ಬಾಯ್ ಬಾಯ್ ಗೈಸ್. ಅಂತೂ ರೈಡ್ ಮುಗಿಸ್ಬಿಟ್ಟಿದ್ದೀವಿ. ಟೈಮ್ 8:01 ಏನೋ ಆಗಿದೆ. ಟೈಮ್ ತೋರ್ಸೋಕ್ಕಾಗಲ್ಲ, ಕಾಣಿಸಲ್ಲ. ಇಲ್ಲಿ ಬಾಡಿ ಇಲ್ಲೊಂದು ಗಾಡಿ, ಬ್ರೋದ್ ಬ್ಯಾಗ್ ಇತ್ತು, ಇಸ್ಕೊತಿದ್ದಾರೆ. ಈಗೆಲ್ಲ ಶಿಫ್ಟ್ ಆಗುತ್ತೆ ಅಷ್ಟೇ. ಹಾಂ, ಎಲ್ಲ ಸಾಮಾನುಗಳು ಚೇಂಜ್ ಆಗ್ತಾ ಇದೆ. ಫುಲ್ ಸೈಕ್ ಮಳೆ ಶುರುವಾಗಿದೆ. ಕೊಟ್ಟಿಗೆರೆಯಿಂದ ಒಂದು ಬಾಳೂರು ಹ್ಯಾಂಡ್ ಪೋಸ್ಟಿಂದ ಹಿಡಿದು ಇಲ್ಲಿ ತನಕನೂ ಸರಿ ಮಳೆ ಹಿಡಿದು ಹೋಗಿದೆ. ಇದಕ್ಕೆ ಒಂಚೂರು ಮಳೆ ಇರಲಿಲ್ಲ. ಸದ್ಯ ಆಗಲೂ ಬರಲಿಲ್ಲ, ನಾವು ಹೋದಲ್ಲೆಲ್ಲೂ ಬರಲಿಲ್ಲ. ಹಂಗಾಗಿ ಫುಲ್ಲು ಸಾಕತ್ತು. ಹೆಂಗೆ ಹೋಗ್ಬೇಕು? ನಿಂಗೆ ಅಲ್ಲಿ ತನಕ ಬರ್ಬೇಕಾದ್ರೆ ಬೆಟ್ಟದ ಮನೆ ಮೇಲೆ ಬರ್ತೀನಿ. ಫೋಟೋಸ್ ಎಲ್ಲ ಕಳಿಸೋ, ಹೇಗೆ ಕಳಿಸ್ತೀಯ? ಡಾಕ್ಯುಮೆಂಟ್ ಮಾಡಿ ಕಳಿಸ್ತೀನಿ. ಇವತ್ತೇ ಬರ್ತಾ ಫೋಟೋಸು? ಇವತ್ತು ನಾಳೆ ಎಷ್ಟಾದ್ರು ಕಳಿಸೋ. ಶೇರ್ ಮೇಲೆ ಈಗ ಕಳಿಸಿ, ಶೇರ್ ಮೇಲೆ ಕಳಿಸಿ. ಚಾರ್ಜ್ ಇಲ್ಲ, ಈಗ ಸ್ವಿಚ್ ಆಫ್ ಆಗುತ್ತೆ. ಫೋನು ನೋಡು, ಕಳಿಸ್ತೀನಿ. ಓಕೆ ಗೈಸ್, ಸಿ ಯು. ಬಾಯ್ ಹೇಳ್ಬಿಡಿ. ನಮ್ಮ ಬ್ಲಾಗಿಗೆ ಬಾಯ್ ಹೇಳಿ. ಬಾಯ್. ಹಲೋ ಬಾಯ್. ಏಯ್ ಮುಚ್ಕೊಂಡು ಬಾಯ್ ಹೇಳ, ಆಮೇಲೆ ಬಾಯ್. ಓಕೆ ಆಯ್ತು. ಓಕೆ ಬಾಯ್ ಗಾಯ್ಸ್.